ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರೂಪಾಯಿ ದರೋಡೆಯಾಗಿದೆ ಅನ್ನುವಂಥ ವಿಚಾರ ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿತ್ತು. ಸದ್ಯ ಇದರ ತನಿಖೆಯಲ್ಲಿ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಈ 400 ಕೋಟಿ ದರೋಡೆ ಕೇಸೇ ಸುಳ್ಳು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. 1 ತಿಂಗಳು ತನಿಖೆ ನಡೆಸಿ ಪ್ರಾಥಮಿಕ ವರದಿಯನ್ನು SIT ಸಲ್ಲಿಸಿದೆ. ಇಡೀ ಸುಳ್ಳು ಕತೆ ಇದು. 400 ಕೋಟಿ ದರೋಡೆ ಅನ್ನೋದೇ ಸುಳ್ಳು ಕತೆ. 400 ಕೋಟಿ ರೂಪಾಯಿ ಕೃತ್ಯ ನಡೆದಿದ್ದೆ ಅನ್ನೋದು ಸುಳ್ಳು ಕತೆ ಅಂತ SIT ರಿಪೋರ್ಟ್ ಸಲ್ಲಿಸಿದೆ. ಖಾನಾಪುರದ ಚೋರ್ಲಾಘಾಟ್ ಬಳಿ ದರೋಡೆಯಾಗಿದೆ ಅಂತ ದೂರು ಕೊಡಲಾಗಿತ್ತು ಮಹಾರಾಷ್ಟ್ರದ ನಾಸಿಕ್ ಪೊಲೀಸರಿಗೆ. ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿ ತನಿಖೆಯ ಸಂದರ್ಭದಲ್ಲಿ ಹೇಳಿಕೆಯಲ್ಲೇ ವ್ಯತ್ಯಾಸಗಳು ಕಂಡು ಬಂತು. ಕೃತ್ಯದ ಸ್ಥಳ, ಸಮಯ, ಪ್ರಯಾಣ ಮಾರ್ಗ ಯಾವುದರ ಬಗ್ಗೆಯೂ ನಿಖರ ಮಾಹಿತಿ ಇರಲಿಲ್ಲ. ಚೋರ್ಲಾಘಾಟ್ನಲ್ಲಿ ಯಾವುದೇ ದರೋಡೆ ನಡೆದಿಲ್ಲ ಅನ್ನುವಂಥ ವರದಿಯೂ ಕೂಡ ಪೊಲೀಸರಿಗೆ ಲಭ್ಯ ಆಗಿದೆ. ಸಾಕ್ಷ್ಯಾಧಾರದ ಕೊರತೆ ಜೊತೆಗೆ ಇದರಲ್ಲಿ ಇರುವಂಥ ಗೊಂದಲಗಳು ಇದನ್ನೆಲ್ಲ ಪರಿಗಣಿಸಿದಂಥ SIT ತಂಡ ತನಿಖೆ ಮಾಡಿ ಇದು ಕೇಸೇ ಸುಳ್ಳು ಕೇಸ್, ಇದು ಕಂಪ್ಲೇಂಟೇ ಸುಳ್ಳು ಕಂಪ್ಲೇಂಟು, ಆ ರೀತಿಯ ಘಟನೆಯೇ ನಡೆದಿಲ್ಲ, 400 ಕೋಟಿ ರೂಪಾಯಿ ದರೋಡೆಯಾಗಿದೆ ಅನ್ನೋದೇ ಬೋಗಸ್ಸು ಅನ್ನೋ ರಿಪೋರ್ಟ್ ಅನ್ನು ಕೊಟ್ಟಿರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ಈ ಸುದ್ದಿ ಬ್ರೇಕ್ ಆದಾಗಲೇ ಅನುಮಾನಗಳು ಹುಟ್ಟುಕೊಂಡಿತ್ತು. ಆ ಅನುಮಾನ ನಿಜ ಆಗಿದೆ ಅಂತ ಅನಿಸ್ತಾ ಇದೆ. ಹೌದು ರಕ್ಷತ್, ದೇಶದ ಗಮನ ಸೆಳೆದಿದ್ದ ಹಾಗೂ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದ 400 ಕೋಟಿ ದರೋಡೆ ಪ್ರಕರಣ ಇತ್ತು. ಅದು ಆ ಪ್ರಕರಣವೇ ಸುಳ್ಳು ಅನ್ನೋದು ಈಗ SIT ತನಿಖೆಯಿಂದ ಬಹಿರಂಗವಾಗಿರುವಂಥದ್ದು. ಪ್ರಕರಣ ಯಾವಾಗ ಅಕ್ಟೋಬರ್ 16ನೇ ತಾರೀಕು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾಘಾಟ್ನಲ್ಲಿ 2 ಕಂಟೈನರ್ ಮೂಲಕ 400 ಕೋಟಿಯನ್ನು ಗುಜರಾತ್ನಿಂದ ಗೋವಾ ಮಾರ್ಗವಾಗಿ ಬೆಳಗಾವಿ ಮಾರ್ಗವಾಗಿ ತೆಲಂಗಾಣದ ಬಾಲಾಜಿ ಟ್ರಸ್ಟ್ಗೆ ಸಾಗಿಸಲಾಗ್ತಿತ್ತು ಅನ್ನುವಂತಹ ಗಂಭೀರ ಆರೋಪವನ್ನು ಮಹಾರಾಷ್ಟ್ರದ ನಾಸಿಕ್ನಲ್ಲಿರ್ತಕ್ಕಂಥ ಸಂದೀಪ್ ಪಾಟೀಲ್ ಅನ್ನೋನು ಎಂಬಾತ ನಾಸಿಕ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಹೀಗಾಗಿ ಪ್ರಕರಣವನ್ನ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ಗಂಭೀರವಾಗಿ ಪರಿಗಣಿಸಿ SIT ಅನ್ನು ಕೂಡ ರಚನೆ ಮಾಡಿದ್ರು. SIT ರಚನೆ ಮಾಡಿದ ಬಳಿಕ 1 ತಿಂಗಳ ಕಾಲ SIT ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 8 ಜನರನ್ನು ಕೂಡ ಬಂಧಿಸಿದ್ರು. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಈಗ SIT ಮಾಡ್ತಿರುವಂಥದ್ದು. SIT ವರದಿಯಿಂದ ಬಹಿರಂಗವಾಗಿರುವಂಥದ್ದು. ಹೀಗಾಗಿ ಈ SIT ಈಗಾಗಲೇ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥದ್ದು. ನ್ಯಾಯಾಲಯ ಕೂಡ ಆದೇಶ ಮಾಡಿರುವಂಥದ್ದು ಎಲ್ಲ 8 ಆರೋಪಿಗಳನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿರುವಂಥದ್ದು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಹಾರಾಷ್ಟ್ರ SIT ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿಲ್ಲ. ಹೀಗಾಗಿ ಬೆಳಗಾವಿ SP ಅವರೇ ಪ್ರಕರಣ ದಾಖಲಿಸಿಕೊಂಡು 400 ಕೋಟಿ ದರೋಡೆ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತೇಳಿ ಈಗಾಗಲೇ ಸಂದೀಪ್ ಪಾಟೀಲ್ ಅವರು ಬೆಳಗಾವಿ SP ರಾಮರಾಜನ್ ಅವರಿಗೂ ಕೂಡ ಪತ್ರವನ್ನು ಬರೆದಿರುವಂಥದ್ದು. ಹೀಗಾಗಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಇತ್ತು. ಈಗ ಮಹಾರಾಷ್ಟ್ರ ಸರ್ಕಾರದ ಪ್ರಕಾರ, ಮಹಾರಾಷ್ಟ್ರ ಅಧಿಕಾರಿಗಳ ಪ್ರಕಾರ ಈಗ ಅದು ಫೇಕ್ ಆಗಿದೆ ಅನ್ನುವಂಥದ್ದು ಈಗ ವರದಿಯಿಂದ ಬಹಿರಂಗವಾಗಿರುವಂಥದ್ದು. ಈಗ ಮತ್ತೊಂದೆಡೆ ಸಂದೀಪ್ ಪಾಟೀಲ್ ಕೂಡ ಬೆಳಗಾವಿ SP ಅವರನ್ನು ಕೂಡ ಈಗ ಆಗ್ರಹಿಸಿರುವಂಥದ್ದು. ಹೀಗಾಗಿ ಕರ್ನಾಟಕ ಪೊಲೀಸರು ಈ ಪ್ರಕರಣವನ್ನು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.